ಖುಷಿ ಆಗ್ತಾ ಇದೆ ಬಿಕಾಸ್ ರಾಮ್ ಚಂದ್ರಮೌಳಿ ಇಲ್ಲಪ್ಪ, ಮೌಲಿ ಬಾಪ. ಸೊ ಇಟ್ಸ್ ಸಮಥಿಂಗ್ ಲೈಕ್ ಇವ್ರಿಗೋಸ್ಕರ ಕಂಗ್ರಾಟ್ಸ್. ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸೈಡ್ ಅವರು ಚಿಂದಿ ಮಾಡಿಬಿಟ್ರು. ಅದೇ ನಾನು ಬರೋವಾಗ ಹೇಳಿದೆ, ಪೊಲೀಸ್ ಸ್ಟೋರಿ ಆ ಥಿಯೇಟ್ರಲ್ಲಿ, ಅಗ್ನಿ ಐಪಸ್ಸು ಆಯುಧ ಎಲ್ಲ ಈ ಥಿಯೇಟ್ರಲ್ಲಿ ಓಡ್ತಾ ಇತ್ತು ಆ ಕಾಲದಲ್ಲಿ 100 ಡೇಸು. ಸೊ ಇದು ಚೆನ್ನಾಗಿ ಓಡಬೇಕು, 100 ಡೇಸ್ ಆಗಬೇಕು. ಬಿಕಾಸ್ ನಾನು ಮಧ್ಯದಲ್ಲಿ ಬಂದೆ, ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲದೆ ಇನ್ನೊಂದು ಪ್ರಪಂಚಕ್ಕೆ ಹೋಗಿದ್ವಿ, ಪ್ರೇಮ ಪ್ರಪಂಚಕ್ಕೆ, ಪ್ರೀತಿ ಪ್ರಪಂಚಕ್ಕೆ. ಆ್ಯಂಡ್ ದಟ್ ವಾಸ್ ಅ ಬ್ಯೂಟಿಫುಲ್ ಡೈಲಾಗ್, ಸಿಂಪತಿಯಿಂದ ಪ್ರೀತಿ ಬರಬಾರ್ದು ಅನ್ನೋದು. ಆ್ಯಂಡ್ ಲಾಸ್ಟ್ ಲುಕ್ಕು ಏನೋ ಒಂದು ಲೈಫಲ್ಲಿ ಎಲ್ಲ ನೋಡಿದ ಮೇಲೆ ಒಂದು ವ್ಯಾಮನ ಆ ಥರ ಇತ್ತು ಆ ಲುಕ್ಕು. ಲಾಸ್ಟ್ ಆ ಹುಡುಗಿ ಮಾತಾಡೋವಾಗ ನೀವು ಕೊಟ್ಟ ಲುಕ್ ಎಲ್ಲ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ವೆರಿ ಗುಡ್ ಟೀಮ್. ಆ್ಯಂಡ್ ಚಂದ್ರಮೌಳಿ, ನಾ ಫಸ್ಟಿಂದನೇ ಡೈಲಾಗ್ಸ್, ನನಗೆ ಅವ್ರ ಡೈಲಾಗ್ಸ್ ತುಂಬ ಇಷ್ಟ KGF-ನಿಂದ. ಈ ಫಿಲ್ಮಲ್ಲಿ ಡೈಲಾಗ್ಸ್ ಹೇಳುವಾಗ ತುಂಬ ಚೆನ್ನಾಗಿದೆ ಡೈಲಾಗ್ಸ್ ಅಂದ್ಕೊಂಡೆ. ಬಟ್ ಈಗ ಥಿಯೇಟ್ರಲ್ಲಿ ಈವನು ಏನು ಮಗಳಿದ್ರೆ ಮೀಟ್ರ್ ಜಾಸ್ತಿ ಆ ಡೈಲಾಗೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಇಟ್ಸ್ ಪಕ್ಕಾ ಇಟ್ಸ್ ಎ ಡಿಫ್ರೆಂಟ್ ಆ್ಯಕ್ಷನ್ ಲವ್ ಸ್ಟೋರಿ ಇತ್ತು. ಆ್ಯಂಡ್ ವೆರಿ ಗುಡ್ ಟೀಮ್, ವೆರಿ ಗುಡ್ ಪರ್ಫಾರ್ಮೆನ್ಸಸ್. ನಿಜವಾಗ್ಲೂ ರಾಮ್ಗೆ, ಚಂದ್ರಮೌಳಿಗೆ ನಿಜವಾಗ್ಲೂ ಅಭಿನಂದನೆಗಳು. ಅಟ್ ದ ಸೇಮ್ ಟೈಮ್ ಇವತ್ತು ನೀವೆಲ್ಲ ಬಂದಿರಿ. ಸೊ ನೋಡಿದವರು 10 ಜನಕ್ಕೆ ಹೇಳಿ ಈ ಫಿಲ್ಮ್ ಬಗ್ಗೆ. ಸೊ ಖಂಡಿತ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು, ನೋಡಬೇಕು. ಇಂಥ ಒಂದು ಪ್ರತಿಭಾವಂತಗಳನ್ನ ನೀವು ಆಶೀರ್ವಾದ ಮಾಡಬೇಕು. ಸೊ ಐ ಆಮ್ ಸೋ ಹ್ಯಾಪಿ ಐ ಆಮ್ ಅಸೋಸಿಯೇಟೆಡ್ ವಿತ್ ದಿಲ್ಮಾರ್. ಫ್ರಮ್ ಮೈ ದಿಲ್, ಐ ಲವ್ ಯು ಆಲ್. ಸಾಯಿ ಕುಮಾರ್ ಸರ್ ಡೈಲಾಗ್, ಅವ್ರ ಡೈಲಾಗ್ಗೆ ಫೇಮಸ್ ಆದ್ರು, ನಿಮ್ಮ ಸಿನಿಮಾ ಡೈಲಾಗ್ನ ಹೊಗಳ್ತಾ ಇದ್ದಾರೆ. ಸೊ ಆ ಖುಷಿ ನಿಮ್ಗೆ ಹೇಗೆ ಅನಿಸುತ್ತೆ? ಸೀರಿಯಸ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ತುಂಬ ಖುಷಿ ಆಯಿತು. ಇವತ್ತು ಪ್ರತಿ ಒಂದು ಸೀನ್ಗೆ, ಪ್ರತಿ ಒಂದು ಡೈಲಾಗ್ಗೆ ಎಲ್ಲ ಜನ ಎಲ್ಲ ವಿಸಿಲ್ ಹೊಡಿತಾ ಇರೋದು, ಎಂಜಾಯ್ ಮಾಡ್ತಿರೋದು ಅಂದರೆ ತುಂಬ ಖುಷಿ ಆಗುತ್ತೆ. ಸಾಯಿ ಕುಮಾರ್ ಸರ್ಗೆ ಶೂಟಿಂಗ್ ಮಾಡುವಾಗಲೇ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದರು. ಪ್ರತಿ ಸಾರಿ ಅವರು ಫೋನ್ ಮಾಡಿ, ಮೆಸೇಜ್ ಮಾಡಿ ಎಲ್ಲ ಕೇಳ್ತಿದ್ರು ಏನಾಯ್ತು ಅಂತ. ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ವಿತ್ ಸಾಯಿ ಕುಮಾರ್ ಸರ್ ನೋಡಿದ್ರು. ಅದು ಅರ್ಧ ಲಾಸ್ಟಲ್ಲಿ ಬಂದರು, ಸ್ಟಾರ್ಟಿಂಗ್ ಇನ್ನೂ ಬಂದಿದ್ರೆ ಇನ್ನೂ ಇಷ್ಟಪಟ್ಟಿರೋದನ್ನ. ತುಂಬ ಖುಷಿ ಆಗ್ತಿದೆ. ನಿಮ್ಮ ಫಸ್ಟ್ ಡೈರೆಕ್ಷನ್ ಆಚೆಗೆ ಮಾತಾಡ್ತಾ ಸೇಮ್ ಡೈಲಾಗ್ ತುಂಬ ಮನಸ್ಸಲ್ಲಿ ಹೊಡಿತಾ ಇದೆ, ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ. ನಿಮ್ಮ ಕನಸಿನ ಅನ್ಸಾಗುತ್ತೆ? ಆ್ಯಕ್ಚುಲಿ ತುಂಬ ಅದೇ ಮೇಡಮ್, ನನಗೆ ಏನು ಮಾತಾಡೋಕ್ಕಾಗ್ತಿಲ್ಲ. ಕೆಲವೊಂದು ವಿಸಲ್ ಡೈಲಾಗ್ಗಳು ನಾವು ಏನು ಅಂದ್ಕೊಂಡಿದ್ವಿ ಅದೇ ಥರ ಎಲ್ಲ ವಿಸಲ್ ಪಾಯಿಂಟ್ಗಳು ಬಂತು. ಕೆಲವೊಂದು ಡೈಲಾಗ್ಸ್ ತುಂಬ ಸ್ಪೀಚ್ಲೆಸ್ ಆಗಿದ್ದಾರೆ. ಅದು ನಾನು ಎಲ್ಲರ ಹತ್ರ ಇವಾಗ ಕೇಳಬೇಕು. ಆ್ಯಕ್ಚುಲಿ ಅವರು ಪ್ರತಿಯೊಬ್ಬರು ಹೇಳೋ ಅಂಥದ್ದು ಕೇಳ್ಕೊಂಡು ನಾನು ಆಮೇಲೆ ಇದು ಮಾಡಬೇಕಾಗಿದೆ. ನನಗನ್ಸುತ್ತೆ ತುಂಬ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ತುಂಬ ಎಮೋಷ್ನಲ್ ಆಗಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ನೋಡ್ಬೇಕು ಮೇಡಮ್. ಇಷ್ಟು ಜನ ನಿಮ್ಮ ಡೈಲಾಗ್ಸ್ ಮಾತ್ರ ಜೈಕಾರ ಬರ್ತಿದೆ, ಈಗ ಡೈರೆಕ್ಷನ್ ಜೈಕಾರ ಆಗ್ತಿದೆ. ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ ಸರ್. ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಸಾಯಿ ಕುಮಾರ್ ಸರ್ ಸಿಕ್ಕಾಪಟ್ಟೆ ಬೆಂತಾಡ್ತಾ ಇದ್ದಾರೆ. ಅಂತ ದೊಡ್ಡ ದಿಗ್ಗಜರು ಪ್ರೆಸ್ ಮಾಡೋದು ಈಸಿ ಅಲ್ಲ. ಸೊ ನಿಮ್ಮ ಫಸ್ಟ್ ಸಿನಿಮಾ ಎಲ್ಲರೂ ಆಶೀರ್ವಾದ ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಇಂಥ ದೊಡ್ಡವ್ರ ಜೊತೆ ನಾನು ಆ್ಯಕ್ಟ್ ಮಾಡಿರೋದೇ ಒಂದು ನನ್ನ ಗ್ರೇಟ್. ನಾನು ಡೈರೆಕ್ಟರ್ ಆಗಿರ್ಬೋದು, ಸರ್ ಆಗಿರ್ಬೋದು, ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಸಿಗ್ತಾ ಇದೆ. ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಜನ ಹೇಗೆ ನಂತರ ಅನ್ನೋದೊಂದು ಭಯನೂ ಇದೆ ಮನಸ್ಸಲ್ಲಿ. ಒಳ್ಳೆದಾಗಲಿ. ಹಾಂ ಸರ್, ಬಳ್ಳಾರಿ, ಹೊಸಪೇಟೆ, ಸಿರಾ, ಮಂಡ್ಯ ಎಲ್ಲ ಕಡೆನೂ ಚೆನ್ನಾಗಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಒಳ್ಳೆ ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದು ಜನ ಹೇಳಬೇಕು. ನನ್ನ ಕೆಲಸ ನಾನು ಏನಿದೆ ಡೈರೆಕ್ಟ್ ಹೇಳಿದ್ದಾರೆ ಮಾಡಿದ್ದೀನಿ. ಬಟ್ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ತಾಣ್ಬೋದು ಒಳ್ಳೆ ರೀತಿಯಿಂದ ಅಂತ ಅನ್ನಿಸ್ತಾ ಇದೆ. ಸಿನಿಮಾ ಓಪನಿಂಗು ಆ್ಯಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಸ್ಟಾರ್ ಸಿನಿಮಾಗೆ ಸಿಗೋವಂಥ ಓಪನಿಂಗು. ಎಲ್ಲ ಥಿಯೇಟ್ರ್ ಮುಂದೆ ಜನ ಆಗಿರ್ಬೋದು. ಇಲ್ಲಿ ಒಂದೇ ಸೆಂಟರ್ ಅಲ್ಲ, ಮೈನ್ ಥಿಯೇಟ್ರ್ ಅಂದರೆ ಅದು ಒಂಥರ ಎಲ್ಲ ಕಡೆಯಿಂದ ನಮಗೆ ಫೋನ್ ಕಾಲ್, ಮೆಸೇಜಸ್ ಎಲ್ಲ ಬರ್ತಿದೆ, ಫೋಟೋಸ್, ವೀಡಿಯೋಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾವು ಟ್ರೈಲರ್ 2 ಬಿಟ್ಟಿದ್ವಿ, ಹೆಂಗೆ ಜನ ಏನು ಯಾವ ಥರ ಥಿಯೇಟ್ರಿಗೆ ಬರ್ತಾರಾ ಇಲ್ವಾ ಅದೊಂದು ಭಯ ಇತ್ತು. ಬಟ್ ಫಸ್ಟ್ ಡೇನೇ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸು, ಎಲ್ಲ ಜನ ಬರ್ತಿರೋದು ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಇನ್ನೊಂದೇನು ಅಂದರೆ ಲಾಸ್ಟಲ್ಲಿ ಬಿದ್ದೆ ಅಲ್ಲ, ಸಾಯ್ಲಿಲ್ಲ, ತಿರ್ಗಾ ಬರ್ತೀನಿ. ಎಸ್, ತಿರ್ಗಾ ನೆಕ್ಸ್ಟ್ ಟೈಮ್ ಏನಪ್ಪ, ಯಾವ ಹಾಡು, ಇಂಟ್ರಡಕ್ಷನು? ಓಕೆ, ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು
ಆಗಾಗ ಬರ್ತಾ ಇದ್ರಿ ಥಿಯೇಟರ್ ಆಡಿಯನ್ಸ್ ವಿಶಿಲ್ ರಿಯಾಕ್ಷನ್ಸ್ ಎಲ್ಲ ನೋಡ್ತಾ ಇದ್ರಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಪ್ರತಿಯೊಬ್ಬ ನಟನೆಗೂ ಒಂದು ಹೊಸ ಅನುಭವ ಕೊಡ್ತಾ ಇದೆ. ಸೊ ನಿಮ್ಮ ಗೊಂದಲ, ಅದ್ರ ಜೊತೆಗೆ ಭಯ, ಆಡಿಯನ್ಸ್ ಜೊತೆ ಕಾರ, ಒಂದ್ ಕಡೆ ಮನ್ಸಲ್ಲೇನೆ ಖುಷಿ, ಹೆಂಗ್ ಅನ್ಭವಿಸಿದ್ರಿ ಈ ಒಂದು ವಾತಾವರಣವನ್ನ? ಇಲ್ಲ ಸರ್, ಖಂಡಿತ ಒಂದು ಭಯ ಇತ್ತು. ಇಷ್ಟು ವರ್ಷ ನಾನು ಏನಾಗ್ಬೇಕಂತ ಅಂದ್ಕೊಂಡಿದ್ದೆ ಅದು ಇವತ್ತು ತೆರೆ ಮೇಲೆ ಬರ್ತಾ ಇದೆ. ಮಾರ್ನಿಂಗ್ ಇಂದಾನು ನನಗೆ ಅದು ಈಗಲೂ ಸಮೇತ ಒಂದು ಭಯ ಇದೆ ಇತ್ತು. ಜನ ಹೇಗ್ ಅಂತಾರೆ, ಸ್ವೀಕಾರ ಮಾಡ್ತಾರ, ಆ ಶುಕ್ಲಾ ಕ್ಯಾರೆಕ್ಟ್ರು ಪಾಸಿಟಿವ್ ಅಂತಾರ, ನೆಗೆಟಿವ್ ಅಂತಾರ ಅನ್ನೋ ಒಂದು ಭಯ ಇತ್ತು. ಬಟ್ ಟಾಟಾಗಿ ಎಲ್ಲ ಹೋಗ್ತಾ ಹೋಗ್ತಾ ನೋಡ್ತಿದ್ರೆ ಜನ 100% ಅದನ್ನು ಸ್ವೀಕಾರ ಮಾಡಿದ್ದಾರೆ, ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಏನೇ ಕಷ್ಟ ಪಟ್ಟಿದ್ರು ಇವತ್ತು ಜನ ಸ್ವೀಕಾರ ಮಾಡಿದ್ರೆ ಅದೆಲ್ಲ ಒಂದು ಸೆಕೆಂಡ್ ಅಲ್ಲಿ ಮರ್ತೋಗುತ್ತೆ ಅಂತಾರಲ್ಲ, ಆ ತರ ಒಂದು ಫೀಲ್ ಆಗ್ತದೆ. ಈ ಅವಕಾಶ ಕೊಟ್ಟಂತ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನನಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ, ನಮ್ಮ ಡೈರೆಕ್ಟರ್ ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಇವತ್ತು ನಾನು ಇಲ್ಲಿ ಹೀರೋ ಆಗಿರೋದಕ್ಕೆ ಆಗ್ತಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕರ್ನಾಟಕದ ಜನಕ್ಕೂ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಥಿಯೇಟರ್ ಬಂದು ಪ್ರತಿಯೊಬ್ರು ಸಿನಿಮಾ ನೋಡಿ. 100% ನಿಮ್ಗೆ ಎಲ್ರಿಗೂ, ಫ್ಯಾಮಿಲಿ, ಹೆಣ್ಮಕ್ಳು ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಂತ ಇದ್ದೀನಿ. ಇನ್ನ ಮಾತಾಡಿಲ್ಲ ಸರ್, ಮಾತಾಡ್ಬೇಕು. ಎಲ್ಲ ಇದಾರೆ, ನೋಡ್ಬೇಕು. ಇವತ್ತೇ ಫಸ್ಟ್ ಟೈಮ್ ನೋಡಿರೋದು ನಾವು. 13 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಮೂವಿ ನೋಡಿರೋದು. ಇವತ್ತಿನವರೆಗೂ ನೋಡೇ ಇಲ್ಲ ನಾವು. ಫಸ್ಟ್ ಮೂವಿ ಜೊತೆಲೇ ನೋಡ್ಬೇಕು ಅನ್ನೋದಿತ್ತು, ಇವತ್ತು ನೋಡಿದೀವಿ. ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಾನು ಏನೂ ಅಲ್ಲ, ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು. ಎಲ್ಲಾ ಕಡೆನೂ ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ಶಿವಣ್ಣ ಸರ್ ಅಭಿಮಾನಿಗಳಾಗಿರ್ಬೋದು, ಧ್ರುವ ಸರ್ ಅಭಿಮಾನಿಗಳಾಗಿರ್ಬೋದು, ಎಲ್ಲಾರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರಗಡೆಯಿಂದೆಲ್ಲ. ಹೊಸಪೇಟೆಯಲ್ಲಂತೂ ತುಂಬಾ ಚೆನ್ನಾಗಿ ಇದಾಗಿದೆ. ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಓಪನಿಂಗ್ ಸಿಕ್ಕಿದೆ. ಸಿರಾದಲ್ಲಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಓಪನಿಂಗ್ ಸಿಕ್ಕಿದೆ. ಎಲ್ಲ ಸಿದ್ದಿಂಗೇಶ್ವರ ಆಗಿರ್ಬೋದು, ಎಲ್ಲಾ ಕಡೆನೂ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಸರ್. ನೋಡ್ಬೇಕು ಸರ್, ತಾಯಿ ಚಾಮುಂಡೇಶ್ವರಿ. ಹಾ ಸರ್, ಇವತ್ತು ನಾಳೆ ಸಿರಾ ಹೋಗ್ತಾ ಇದೀವಿ, ಇವತ್ತು ಮಂಡ್ಯ ಹೋಗ್ತಾ ಇದೀವಿ. ಎಲ್ಲ ಹೊಸಪೇಟೆ ಎಲ್ಲ ಹೋಗಿ ಬರೋಣ ಅಂತಿದ್ವಿ ಸರ್. ಸರ್ ಜನ ಕೈ ಹಿಡಿದ್ರೆ ಎಷ್ಟಿತ್ತು ಸರ್, 2 ನಿಮಿಷ. ಅದು ಜನದ ಕೈಲಿದೆ ಸರ್, ಏನ್ ಮಾಡ್ತಾರಂತ ನೋಡ್ಬೇಕು. ಥ್ಯಾಂಕ್ ಯು.